ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ಲಕ್ಕವಳ್ಳಿ ಹೋಬಳಿಯ ಕರಕುಚ್ಚಿ ಗ್ರಾಮ ಪಂಚಾಯಿತಿಯ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಕೆಪಿ ಪ್ರಕಾಶ್ ರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದ ಕೆಪಿ ಕುಮಾರ್ ಅವರ ಸಹೋದರ ಈ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಕ್ಕೆ ಶುಭಾಶಯಗಳನ್ನು ಸಲ್ಲಿಸಿ ನಂತರ ಮಾತನಾಡುತ್ತಿದ್ದು, ಪಂಚಾಯಿತಿಯ ಉಪಾಧ್ಯಕ್ಷ ರೇಖಾ ನವೀನ್ ಮತ್ತು ಸದಸ್ಯರುಗಳೆಲ್ಲ ಚುನಾವಣಾ ಅಧಿಕಾರಿಗಳಾದ ಲೋಕೇಶ್ ಬಿಎಲ್ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುಮ್ಮಸ್, ಪೊಲೀಸ್ ಠಾಣಾ ಅಧಿಕಾರಿ ಎಎಸ್ಐ ಚಂದ್ರಶೇಖರ್ ಮತ್ತು ಮಧು, ಕಾಂತರಾಜ್ ಸಿಬ್ಬಂದಿ ವರ್ಗದವರು ಅನೇಕ ಗ್ರಾಮಸ್ಥರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಕರಕುಚ್ಚಿ ಕೃಷ್ಣಮೂರ್ತಿ, SP7 ಕನ್ನಡ ನ್ಯೂಸ್, ತರೀಕೆರೆ. ದಿನದಂದು ಎರಡನೆಯ ಅವಧಿಯಲ್ಲಿ ಅಧ್ಯಕ್ಷ ಚುನಾವಣೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಈಗ ತಾನೇ ಅಧ್ಯಕ್ಷರಾದಂಥ ಸಹೋದರ ಕೆಪಿ ಪ್ರಕಾಶ್ ಅವರ ಈ ಅಧ್ಯಕ್ಷರನ್ನ ನಿರ್ದೇಶಿಸಲು ಬಂದಿರತಕ್ಕಂಥ ನಮ್ಮ ಎಲೆಕ್ಷನ್ ಆಫೀಸರ್ ಲೋಕೇಶ್ ಅವರ ಆತ್ಮೀಯರು ಮತ್ತು ತಂಡದಲ್ಲಿ ನಮ್ಮೂರನವರ ಆದಂಥ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಆದಂಥ ಮೊಮ್ಮಸ್ ಅವರ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಮೊಮ್ಮಸ್ ಅವರ ಹಾಗೂ ನನ್ನ ಎಲ್ಲ ಆತ್ಮೀಯ ಮತ್ತು ನನ್ನ ಈ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ರೇಖಾ ನವೀನ್ ಅವರ ಮತ್ತು ಎಲ್ಲ ನನ್ನ ಆತ್ಮೀಯ ಗ್ರಾಮ ಪಂಚಾಯತಿಯ ಸದಸ್ಯನಿ ಸಹೋದರಿಯರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಗ್ರಾಮಸ್ಥರೇ, ಆರಕ್ಷಕ ಠಾಣೆಯವರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ನನ್ನ ಆತ್ಮೀಯ ಪತ್ರಕರ್ತರೇ, ಇವತ್ತು ಕರಕುಚ್ಚಿಯಲ್ಲಿ ಎರಡನೇ ಬಾರಿ ಅಧ್ಯಕ್ಷ ಸ್ಥಾನವನ್ನು ಮಾಡಿದ್ದಾರೆ. ಅಂದರೆ ಇವತ್ತು ನಮಗೆ ಖುಷಿ ಆಗುತ್ತೆ. ಏನಂದರೆ ಸೌಹಾರ್ದವಾಗಿ, ಯಾವುದೇ ರೀತಿ ಗಲಾಟೆ ಇಲ್ಲದಲೆ, ಯಾವುದೇ ರೀತಿ ಗೊಂದಲಗಳಿಲ್ಲದಲೆ ತಮ್ಮ ತಾವೇ ಅವಧಿಗಳನ್ನು ಹಂಚಿಕೊಂಡು ಸರಿಯಾದ ರೀತಿಯಲ್ಲಿ ಆ ಅಧ್ಯಕ್ಷ ಸ್ಥಾನವನ್ನು ಒಂದಷ್ಟು ದಿನಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ನಾನು ಮೊದಲನೇದಾಗಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಎಲ್ಲ ನನ್ನ ಸದಸ್ಯರಿಗೂ ಅಧ್ಯಕ್ಷಗಳಿಗೂ ನಾನು ಮೊದಲನೇದಾಗಿ ನನ್ನ ಗೌರವವನ್ನು ಸಲ್ಲಿಸ್ತೇನೆ. ಅದೇ ರೀತಿ ಮುಂದೆ ಸಹಿತ ತಾವೆಲ್ಲರೂ ಅನ್ಯೋನ್ಯವಾಗಿ ಈ ಕರಕುಚ್ಚಿಯ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಬಗ್ಗೆ ತಮ್ಮೆಲ್ಲರ ಗಮನವಿರಲಿ. ಅದೇ ರೀತಿ ಏನಪ್ಪಾ ಅಂತಂದ್ರೆ ತಾವು ನಡೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸೌಹಾರ್ದ ರೀತಿಯಲ್ಲಿ ಏನು ನಡ್ಕೊಂಡು ಹೋಗ್ತಾ ಇರ್ತೀರ, ಆತ್ಮವಿಶ್ವಾಸದಿಂದ ಇದೇ ರೀತಿ ನಡ್ಕೊಂಡು ಹೋಗಿ ಆ ಊರಿನ ಏನು ಆಗು ಹೋಗುಗಳಿದ್ದಾವೆ ಅಭಿವೃದ್ಧಿ ಬಗ್ಗೆ ತಮ್ಮ ಹೆಚ್ಚಿನ ಗಮನ ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಇಲ್ಲಿ ಇನ್ನು ಮುಂದೆ ಸಹಿತ ಈ ಕರಕುಚ್ಚ ಗ್ರಾಮದಲ್ಲಿ ಬಹಳಷ್ಟು ಕೆಲಸ ಆಗುವಂಥ ಪೆಂಡಿಂಗ್ ಇದೆ. ಅದನ್ನ ತಾವು ನಿಮ್ಮ ಅವಧಿಯಲ್ಲಿ ಮುಗಿಸಿ ಒಳ್ಳೆ ಹೆಸರುಗಳು ತಗೊಳ್ಳಿ ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ, ಈ ಕರೆಸಿ 4 ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಿ ನಾನು 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ಕೈ ಈ ಕಡೆ ನೋಡಿ.